ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ರಾಜ್ ಡ್ರೈವಿಂಗ್ ಟೆಕ್ನಿಕ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನನಗೆ ಎಸ್ಪೆಷಲಿ ಬಿಗಿನರ್ಸ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಅಂದರೆ ಸ್ಟಾರ್ಟಿಂಗ್ ಕಲಿಯುವಾಗ ಏನಾಗುತ್ತೆ ಅಂದರೆ ಗಾಡಿಯಲ್ಲಿ ಡ್ರೈವ್ ಮಾಡುವಾಗ ನಮಗೆ ಗೇರ್ ಶಿಫ್ಟ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ. ನಾವು ಎಷ್ಟು ನಮ್ಮ ಇನ್ಸ್ಟ್ರಕ್ಟರ್ ಅಥವಾ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಎಕ್ಸ್ಪರ್ಟ್ ಡ್ರೈವರ್ ಎಷ್ಟೇ ಹೇಳಿದ್ರು ಸಹ ಆ್ಯಕ್ಚುಲಿ ನಮಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಅಂದರೆ ಯಾವ ಗೇರು ಹೇಗೆ ಶಿಫ್ಟ್ ಮಾಡೋದು, ಫಸ್ಟ್ ಗೇರ್ ಯಾವ ಕಡೆ ಶಿಫ್ಟ್ ಮಾಡೋದು, ಸೆಕೆಂಡ್ ಗೇರ್ ಹೇಗೆ ಶಿಫ್ಟ್ ಮಾಡೋದು. ಸೊ ಇಲ್ಲಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಗಾಡಿಯ ನಮ್ಮ ಕಾನ್ಸಂಟ್ರೇಷನ್ ನಾವು ಡ್ರೈವ್ ಮಾಡೋದು ಆ್ಯಕ್ಚುಲಿ ಮುಂದ್ಗಡೆ ಇರಬೇಕು. ಬಟ್ ಅದನ್ನು ಬಿಟ್ಬಿಟ್ಟು ನಾವು ಗೇರ್ ಲಿವರ್ ಕಡೆ ನೋಡಿಬಿಟ್ಟು ಗೇರ್ ಶಿಫ್ಟ್ ಮಾಡೋದನ್ನು ನಾನು ನೋಡಿದ್ದೇನೆ ಸ್ಟಾರ್ಟಿಂಗ್ ಕಲಿಯೋರು. ಸೊ ಅದಕ್ಕಾಗಿ ಅವ್ರಿಗಾಗಿ ಈ ವಿಡಿಯೋ ನಾನು ಎಸ್ಪೆಷಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಪರ್ಫೆಕ್ಟಾಗಿ ಒಂದು ಪರ್ಫೆಕ್ಟ್ ಮೆಥಡ್ ಯೂಸ್ ಮಾಡ್ಕೊಂಬಿಟ್ಟು ನಾವು ಗೇರ್ ಶಿಫ್ಟಿಂಗನ್ನು ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೇನೆ. ಆ್ಯಕ್ಚುಲಿ ಇದು ಫುಲ್ ಪ್ರೊಸೆಸನ್ನು ನಮಗೆ ಶಿಫ್ಟಿಂಗ್ ಮಾಡೋದು ಅಷ್ಟೇ ತೋರಿಸ್ಕೊಡ್ತೇನೆ, ಅಪ್ ಶಿಫ್ಟ್ ಅಥವಾ ಡೌನ್ ಶಿಫ್ಟ್ ಮಾಡೋದು ಹೇಗೆ ಅಂತ. ಬಟ್ ಆ್ಯಕ್ಚುಲಿ ಯಾವ ಸ್ಪೀಡಲ್ಲಿ ಯಾವ ಗೇರ್ನ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳಲ್ಲ. ಆ್ಯಕ್ಚುಲಿ ಅದ್ರ ಬಗ್ಗೆ ವಿಡಿಯೋ ಆಲ್ರೆಡಿ ಮಾಡಿಟ್ಟಿದ್ದೇನೆ. ಸೊ ಆ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಅಥವಾ ಮೇಲ್ಗಡೆ ಐ ಬಟನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೇನೆ, ಅದನ್ನು ನೋಡಿ ನೀವು ನೋಡ್ಬೋದು, ಕಲಿಬೋದು. ಈ ವಿಡಿಯೋದಲ್ಲಿ ನಾನು ಜಸ್ಟ್ ನಿಮಗೆ ಒಂದು ಪರ್ಫೆಕ್ಟ್ ಮೆಥಡ್ ಯಾವ ರೀತಿಯಾಗಿ ಗೇರ್ ಶಿಫ್ಟ್ ಮಾಡೋದು, ಅಂದರೆ ಫಸ್ಟ್ ಗೇರ್ ಶಿಫ್ಟ್ ಮಾಡೋದು ಹೇಗೆ, ಸೆಕೆಂಡ್ ಗೇರ್ ಶಿಫ್ಟ್ ಮಾಡೋದು ಹೇಗೆ, ರಿವರ್ಸ್ ಗೇರ್ ಶಿಫ್ಟ್ ಮಾಡೋದು ಹೇಗೆ. ಸೊ ಅದನ್ನು ನಿಮಗೆ ಒಂದು 2 ಎಕ್ಸಸೈಸರ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ 2 ಎಕ್ಸಸೈಸನ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ಅಂತ ಹೇಳಿದ್ರೆ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಕ್ಕಿಂತ ಮೊದಲೇ, ಹಾಗೆ ಇದನ್ನು ಒಂದು 2-3 ಸಾರಿ ನೀವು ಪ್ರಾಕ್ಟೀಸ್ ಮಾಡಿದರೆ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 60% ನೀವು ಗಾಡಿನ ಕಲ್ತ ಹಾಗೆಯೇ. ಸೊ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ನಾನು ನಿಮಗೆ ಫಸ್ಟ್ ಎಕ್ಸಸೈಸ್ ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಬಂದುಬಿಟ್ಟು ನಾವು ಗೇರ್ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಯಾವಾಗಲೂ ನಾವು ಕ್ಲಚ್ಚನ್ನು ಪ್ರೆಸ್ ಮಾಡಿರ್ಬೇಕು, ಆಮೇಲೆ ಗೇರ್ ಶಿಫ್ಟ್ ಮಾಡಬೇಕು, ಆಯಿತಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ 3 ಪೆಡಲಲ್ಲಿ ಕ್ಲಚ್ಚು, ಬ್ರೇಕು, ಎಕ್ಸಲರೇಟರ್ ಪೆಡಲ್ ಇದೆ. ಸೊ ಗೇರ್ ಶಿಫ್ಟ್ ಮಾಡುವಾಗ ಏನಾಗುತ್ತೆ, ನಾವು ಕ್ಲಚ್ ಪೆಡಲನ್ನು ಪ್ರೆಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಎಕ್ಸಲರೇಟರ್ ಪೆಡಲನ್ನು ಯೂಸ್ ಮಾಡಬಾರ್ದು. ಅಂದರೆ ರೇಸ್ ಮತ್ತು ಕ್ಲಚ್ ಪೆಡಲ್ ಇವೆರಡು ಬಂದುಬಿಟ್ಟು ಆಲ್ಟರ್ನೇಟಿವ್ ಆಗಿ ಯೂಸ್ ಆಗುವಂಥದ್ದು, ಒಂದರ ನಂತರ ಒಂದು, ಎರಡು ಅಟ್ ಎ ಟೈಮ್ ಯೂಸ್ ಆಗುವುದಿಲ್ಲ. ಇನ್ ಕೇಸ್ ಏನಾದರೂ ನೀವು ಅಪ್ ಹಿಲ್ಲಲ್ಲಿ ನೀವೇನಾದರೂ ಗಾಡಿನ ನಿಲ್ಲಿಸ್ಬಿಟ್ಟು ಮೂವ್ ಮಾಡಬೇಕಾಗುತ್ತೆ ಅಂದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಅಂದರೆ ಹಾಫ್ ಕ್ಲಚ್ಚು ಪ್ಲಸ್ ಎಕ್ಸಲೇಟರ್ ಯೂಸ್ ಮಾಡಬೇಕಾಗ್ತದೆ. ಅದರ್ವೈಸ್ ನೀವು ಯಾವುದೇ ಸಿಚುವೇಷನಲ್ಲೂ ಇವು ಒಂದರ ನಂತರ ಒಂದು ಯೂಸ್ ಆಗುವಂಥದ್ದು. ಕ್ಲಚ್ಚನ್ನು ಯೂಸ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ನೀವು ಎಕ್ಸಲೇಟರ್ನ ಯೂಸ್ ಮಾಡೋ ಹಾಗಿಲ್ಲ, ಎಕ್ಸಲೇಟರ್ ಯೂಸ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಕ್ಲಚ್ಚನ್ನು ಯೂಸ್ ಮಾಡುವಂಗಿಲ್ಲ. ಸೊ ಇಲ್ಲಿ ಫಸ್ಟ್ ಎಕ್ಸಸೈಸ್ ಏನಂತ ಹೇಳಿದ್ರೆ, ಕ್ಲಚ್ಚನ್ನು ಪ್ರೆಸ್ ಮಾಡಿದ್ವಿ, ಗೇರನ್ನು ಶಿಫ್ಟ್ ಮಾಡಿದ್ವಿ, ಕ್ಲಚ್ಚನ್ನು ರಿಲೀಸ್ ಮಾಡಿದ್ವಿ, ನೆಕ್ಸ್ಟ್ ಎಕ್ಸಲೇಟರ್ ಪೆಡಲನ್ನು ಪ್ರೆಸ್ ಮಾಡಿದ್ವಿ ಲೈಟಾಗಿ. ಸೊ ಇದು ಫಸ್ಟ್ ಎಕ್ಸಸೈಸ್. ಕ್ಲಚ್ಚನ್ನು ಪ್ರೆಸ್ ಮಾಡೋದು, ಗೇರ್ ಶಿಫ್ಟ್ ಮಾಡೋದು, ಆಮೇಲೆ ಕ್ಲಚ್ಚನ್ನು ಸ್ಲೋ ಆಗಿ ರಿಲೀಸ್ ಮಾಡೋದು, ನೆಕ್ಸ್ಟು ಎಕ್ಸಲೇಟರ್ ಪೆಡಲ್ ರೇಸ್ ಪೆಡಲನ್ನು ಲೈಟಾಗಿ ಪ್ರೆಸ್ ಮಾಡೋದು. ಮತ್ತೊಮ್ಮೆ ತೋರಿಸ್ತಾನೆ, ಕ್ಲಚ್ಚನ್ನು ಪ್ರೆಸ್ ಮಾಡೋದು, ಕ್ಲಚ್ ರಿಲೀಸ್ ಮಾಡ್ತಾ ರಿಲೀಸ್ ಆಗ್ತಾ ಅಂದ ತಕ್ಷಣ ಎಕ್ಸಲೇಟರ್ ಪೆಡಲನ್ನು ಲೈಟಾಗಿ ಪ್ರೆಸ್ ಮಾಡೋದು. ಸೊ ಇದು ಬಂದುಬಿಟ್ಟು ಫಸ್ಟ್ ಎಕ್ಸಸೈಸ್ ಸ್ನೇಹಿತರೆ. ಈ ಫಸ್ಟ್ ಎಕ್ಸಸೈಸನ್ನು ನೀವು ಗಾಡಿನ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಕ್ಕೂ ಮೊದಲು ನೀವು ಒಂದು 5-6 ಬಾರಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಗಾಡಿ ಬಂದುಬಿಟ್ಟು ಮೂವ್ ಆಗುವಾಗ ಬಂದ್ ಆಗೋದಿಲ್ಲ, ಗಾಡಿ ಬಂದುಬಿಟ್ಟು ಇಮಿಡಿಯೇಟಾಗಿ ಜರ್ಕ್ ಹೊಡೆಯೋದು ಅಥವಾ ಆ ರೀತಿಯಾಗಿ ಯಾವುದೇ ರೀತಿಯ ಫೀಲ್ ಆಗೋದಿಲ್ಲ. ಪರ್ಫೆಕ್ಟಾಗಿ ನೀವು ಗೇರನ್ನು ಶಿಫ್ಟ್ ಮಾಡೋದಕ್ಕೆ ಇದು ಒಂದು ಫಸ್ಟ್ ಎಕ್ಸಸೈಸ್. ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಕ್ಕೂ ಮೊದಲೇ ಆ ಎಕ್ಸಸೈಸ್ ಫಸ್ಟ್ನ ತೋರಿಸಿದ ಕ್ಲಚ್, ಎಕ್ಸಲೇಟರ್ ಪೆಡಲ್. ಅದಾದಮೇಲೆ ಸೆಕೆಂಡ್ ಬಂದುಬಿಟ್ಟು ಗೇರ್ ಪ್ಯಾಟ್ರನ್ನ ನೀವು ರೀಡ್ ಮಾಡಬೇಕು. ಗೇರ್ ಪ್ಯಾಟ್ರನ್ನ ನಿಮ್ಮ ಮನಸ್ಸಲ್ಲಿ ಮೈಂಡಲ್ಲಿ ಫೀಲ್ಡ್ ಮಾಡ್ಕೋಬೇಕು ಪರ್ಫೆಕ್ಟಾಗಿ. ನೀವು ಗಾಡಿ ಮಾಡೋದು ವಿಜುವಲೈಸ್ ಮಾಡ್ಕೊಂಬಿಟ್ಟು ಮುಂದ್ಗಡೆ ಫಸ್ಟ್ ಗೇರ್ ಯಾವ ಕಡೆ ಇದೆ, ಸೆಕೆಂಡ್ ಗೇರ್, ಥರ್ಡ್ ಗೇರ್. ಸೊ ಅದನ್ನು ನೀವು ಗಾಡಿಯಲ್ಲಿ ಗೇರ್ ಲಿವರ್ನ ನೋಡ್ದೇ ನೀವು ಶಿಫ್ಟ್ ಮಾಡೋದನ್ನು ಕಲಿಬೇಕಾಗುತ್ತೆ. ಸೊ ಅದಕ್ಕಾಗಿ ಗೇರ್ ಪ್ಯಾಟ್ರನ್ನ ನೀವು ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೇರ್ ಲಿವರ್ ಕಡೆ ಕ್ಯಾಮ್ರಾ ಹೋಗ್ತೀನಿ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಎಕ್ಸಸೈಸ್ ಅಂತ ಹೇಳಿದರೆ ಅದು ನಮ್ಮ ಗೇರ್ ಪ್ಯಾಟ್ರನ್ನ ನಾವು ಕರೆಕ್ಟಾಗಿ ರೀಡ್ ಮಾಡಿ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನನ್ನ ಕಾರ್ನ ಗೇರ್ ಪ್ಯಾಟ್ರನ್ನ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಬಂದುಬಿಟ್ಟು 5+1 ಅಂದರೆ 5 ಫಾರ್ವರ್ಡ್ ಗೇರ್ಸ್ ಇದೆ, ಮತ್ತೊಂದು ರಿವರ್ಸ್ ಗೇರ್ಸ್ ಇದೆ. ಆಲ್ಮೋಸ್ಟ್ 90% ವೆಹಿಕಲ್ಗಳಲ್ಲಿ ಇದೇ ಪ್ಯಾಟ್ರನ್ ಇರುತ್ತೆ. ಇನ್ನು ಕೆಲವೊಂದು ಗಾಡಿಗಳಲ್ಲಿ ಏನಿರುತ್ತೆ 6 ಗೇರ್ಸ್ ಇತ್ತು ಅಂತ ಹೇಳಿದ್ರೆ ಈ 5 ಕೆಳಗಡೆ 6th ಗೇರ್ ಇರುತ್ತೆ, ಅದ್ರ ಪಕ್ಕದಲ್ಲಿ ರಿವರ್ಸ್ ಗೇರ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ 1ರ ಪಕ್ಕದಲ್ಲಿ ರಿವರ್ಸ್ ಗೇರ್ ಇರ್ತದೆ ಮೇಲ್ಗಡೆಗೆ. ಸೊ ಆ ಒಂದು ಪ್ಯಾಟ್ರನ್ ಇರುತ್ತೆ. ಬಟ್ ಆಲ್ಮೋಸ್ಟ್ 90-95% ಕಾರ್ಗಳು ಅಥವಾ ವೆಹಿಕಲ್ಗಳಲ್ಲಿ ಇದೇ ಪ್ಯಾಟ್ರನ್ನ ನೀವು ನೋಡ್ಬೋದು ಸ್ನೇಹಿತರೆ. ಸೊ ಇದೇ ಪ್ಯಾಟ್ರನ್ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾಯ್ತು ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಫಸ್ಟ್ ಗೇರ್ ಇದೆ, ಇಲ್ಲಿ ಸೆಕೆಂಡ್ ಗೇರ್ ಇದೆ, ಇಲ್ಲಿ ಥರ್ಡ್ ಗೇರ್, ಫೋರ್ತ್ ಗೇರ್, ಫಿಫ್ತು ಮತ್ತು ರಿವರ್ಸು. ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಸೆಂಟ್ರಲ್ಲಿ ಒಂದು ಲೈನ್ ಇದೆ, ಸೆಂಟ್ರ್ ಲೈನ್ ಈ ಕಡೆ. ಸೊ ಇಷ್ಟಿದೆ ಅಲ್ವಾ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ ನಮ್ಮ ಗೇರ್ ಲಿವರ್ ಬಂದುಬಿಟ್ಟು ಈ ರೀತಿಯಾಗಿ ಲೆಫ್ಟು ಮತ್ತು ರೈಟು ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಈ ಲೈನಲ್ಲಿದೆ, ಈ ಸೆಂಟ್ರ್ ಲೈನಲ್ಲಿದೆ ಅಂತ ಅರ್ಥ. ಸೊ ಸೆಂಟ್ರಲ್ ಲೈನಲ್ಲಿದೆ ಅಂತ ಹೇಳಿದ್ರೆ ನೀವು ಈ ಗೇರ್ ಲಿವರ್ನ ನೀವು ಲೆಫ್ಟ್ ಕಡೆಗೆ ಪುಷ್ ಮಾಡಿ ಅಥವಾ ರೈಟ್ ಕಡೆಗೆ ಪುಷ್ ಮಾಡಿ ನೀವು ಕೈ ಬಿಟ್ಟರೆ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ನಮ್ಮ ಸೆಂಟ್ರ್ ಪಾಯಿಂಟಲ್ಲಿ ಬಂದುಬಿಟ್ಟು ನಿಲ್ಲುತ್ತೆ. ಸೊ ಇಲ್ಲಿ ಒಂದು ಜಾಯ್ಸ್ಟಿಕ್ಕು ಒಂದು ಸ್ಪ್ರಿಂಗ್ ಮೆಕ್ಯಾನಿಸಮ್ ವರ್ಕ್ ಮಾಡುತ್ತೆ. ಏನಂತ ಹೇಳಿದ್ರೆ
ನಮ್ಮ ಗೇರನ್ನು ನಾವು ಚೇಂಜ್ ಮಾಡುವಾಗ ನಮಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು, ಅಥವಾ ನಾವು ಗೇರ್ನ ನೋಡ್ಕೊಂಬಿಟ್ಟು ಗೇರ್ ಲಿವರ್ನ ನೋಡ್ಕೊಂಬಿಟ್ಟು ಚೇಂಜ್ ಮಾಡೋ ಅವಶ್ಯಕತೆ ಬರಬಾರ್ದು ಅಂತ ಈ ಒಂದು ಮ್ಯಾನುಫ್ಯಾಕ್ಚರರ್ ಒಂದು ಮೆಕ್ಯಾನಿಸಮ್ ಮಾಡಿರ್ತಾರೆ. ಅಂದರೆ ನಾವು ಮೋಸ್ಟ್ಲಿ ಯೂಸ್ ಆಗುವಂಥ ಗಿಯರ್ಸು 3rd ಮತ್ತು 4th ಗೇರು ತುಂಬ ಈಸಿಯಾಗಿ ಕನ್ವಿನಿಯೆಂಟಾಗಿ ನಾವು ಎಕ್ಸ್ಚೇಂಜ್ ಮಾಡೋದಕ್ಕೆ ಶಿಫ್ಟ್ ಮಾಡೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಒಂದು ಜಾಯ್ಸ್ಟಿಕ್ಕು ಅಥವಾ ಸ್ಪ್ರಿಂಗ್ ಮೆಕ್ಯಾನಿಸಮ್ ಇರುತ್ತೆ. ಅಂದರೆ ನಮ್ಮ ಗೇರ್ನ ಬಂದುಬಿಟ್ಟು ನಾವು ಲೆಫ್ಟು ತೊಗೊಂಡು ಕೈ ಬಿಟ್ಟರು ಅದು ಬಂದುಬಿಟ್ಟು ಸೆಂಟ್ರ್ ಪಾಯಿಂಟಿಗೆ ನಿಲ್ಲುತ್ತೆ, ರೈಟ್ ತೊಗೊಂಡು ನೀವು ಕೈ ಬಿಟ್ಟರು ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಗೇರ್ ಲಿವರ್ ಸೆಂಟ್ರ್ ಪಾಯಿಂಟಿಗೆ ನಿಲ್ಲುತ್ತೆ. ಸೊ ಇದರ ಅರ್ಥ ಸೆಂಟ್ರ್ ಪಾಯಿಂಟಿಗೆ ನಿಲ್ಲುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ಲಿ ಯಾವ್ದು ಗೇರ್ ಇದೆ 3rd 4th, ಅಂದರೆ ನೀವು ಸೆಂಟ್ರ್ ಪಾಯಿಂಟಿಗೆ ನೀವು ಸುಮ್ಮನೆ ಗೇರ್ ಲಿವರ್ನ ಬಿಟ್ಕೊಂಡ್ಬಿಟ್ಟು ನೀವು ಪುಷ್ ಮಾಡಿದ್ರೆ ಮುಂದಕ್ಕೆ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು 3rd ಗೇರ್ಗೆ ಶಿಫ್ಟ್ ಆಗುತ್ತೆ. ಹಾಗೆ ಅದು ನ್ಯೂಟ್ರಲ್ ಇದೆ ಸೆಂಟ್ರ್ ಪಾಯಿಂಟ್ ಅಂದರೆ ನೀವು ಹಿಂದಕ್ಕೆ ಏನಾದರೂ ಪುಲ್ ಮಾಡ್ಕೊಂಡ್ರೆ ಅಂದರೆ ಅದು ಬಂದುಬಿಟ್ಟು 4th ಗೇರ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯ ನೀವು ಪ್ರೆಷರ್ ಹಾಕೋದು ಅಥವಾ ಯಾವುದೇ ರೀತಿ ಕೆಲಸ ಇರುವುದಿಲ್ಲ. 3rd 4th ನೀವು ಗೇರ್ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ. ಇನ್ನು ನೀವು ಫಸ್ಟ್ ಗೇರ್ಗೆ ಶಿಫ್ಟ್ ಮಾಡಬೇಕಂತ ಹೇಳಿದ್ರೆ ನಮ್ಮ ಗೇರ್ ಲಿವರ್ ಏನಿದೆ ಈ ಕಡೆ ತೊಗೊಂಡೋಗ್ಬೇಕು, ಲೆಫ್ಟ್ ಗೇರ್ ಸೈಡು ಅಂತ ತೊಗೊಂಡು ಹೋಗ್ಬಿಟ್ಟು ಮುಂದ್ಗಡೆಗೆ ಪುಷ್ ಮಾಡಬೇಕು. ಯಾಕಂದರೆ ಫಸ್ಟ್ ಗೇರ್ ಇಲ್ಲಿದೆ, ಅಂದರೆ ನಾವು ಸೆಂಟ್ರ್ ಪಾಯಿಂಟಲ್ಲಿ ಇಲ್ಲಿದೆ, ನಾವು ಗೇರ್ ಲಿವರ್ನ ಏನು ಮಾಡಬೇಕು, ಈಗ ಈ ಕಡೆ ಒಯ್ಯಬೇಕು, ಅಂದರೆ ಈ ಪಾಯಿಂಟ್ಗೆ ತರಬೇಕು, ಈ ಪಾಯಿಂಟ್ ತಂದುಬಿಟ್ಟು ಮುಂದಕ್ಕೆ ಪುಷ್ ಮಾಡಬೇಕು. ಇದು ಫಸ್ಟ್ ಗೇರ್ಗೆ ಬೀಳುತ್ತೆ. ಬಟ್ ಇದರಲ್ಲಿ ಒಂದು ಮೆಥಡ್ ಇದೆ, ಏನಂತ ಹೇಳಿದ್ರೆ ನಾವು ಹೇಗಂದ್ರೆ ಹಾಗೆ ನಾವು ಅಭ್ಯಾಸ ಬೆಳೆಸ್ಕೊಂಡು ಬಿಡ್ಬಾರ್ದು. ಗೇರ್ನ ಎಂಗೇಜ್ ಮಾಡಬೇಕಂತ ಹೇಳಿದ್ರೆ ಅಷ್ಟು ನೀವು ಕ್ಲಚ್ಚನ್ನು ಪ್ರೆಸ್ ಮಾಡಿರ್ಬೇಕು. ಹೀಗೆ ಕ್ಲಚ್ಚನ್ನು ಪ್ರೆಸ್ ಮಾಡಿ ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ನಾ ಹೇಳಿದಾಗೆ ನಮ್ಮ ಅಂಗೈ ಬಂದುಬಿಟ್ಟು ಈ ರೀತಿಯಾಗಿ ಹಿಡ್ಕೋಬೇಕು, ಲೆಫ್ಟ್ ಕಡೆ ಪುಷ್ ಮಾಡಬೇಕು. ಅಂದರೆ ನಮ್ಮ ಗೇರ್ ಪ್ಯಾಟ್ರನ್ ಈ ಪಾಯಿಂಟಿಗೆ ತರಬೇಕು, ನಮ್ಮ ಗೇರ್ ಲಿವರ್ನ ತಂದುಬಿಟ್ಟು ಮುಂದಕ್ಕೆ ಪುಷ್ ಮಾಡಬೇಕು. ಈಗ ಬಂದುಬಿಟ್ಟು ಫಸ್ಟ್ ಗೇರ್ಗೆ ಎಂಗೇಜ್ ಆಯಿತು. ಸೊ ಈಗ ಫಸ್ಟ್ ಗೇರ್ ಮೂವ್ ಮಾಡ್ತಾ ನೀವು ಸೆಕೆಂಡ್ ಗೇರ್ ಎಂಗೇಜ್ ಮಾಡ್ಬೇಕಂತ ಹೇಳಿದ್ರೆ ಸೆಕೆಂಡ್ ಗೇರ್ ತರಬೇಕಂದ್ರೆ ಅಷ್ಟೇ ಕೈ ಈ ರೀತಿಯಾಗಿ ಹಿಡ್ಕೋಬಾರ್ದು, ಇದೇ ರೀತಿಯೇ ಇರಬೇಕು ನಮ್ಮ ಕೈ ಬಂದುಬಿಟ್ಟು ಅಂಗೈ. ಹೀಗೆ ಪುಷ್ ಮಾಡ್ತಾ ಫಸ್ಟ್ ನ್ಯೂಟ್ರಲ್ ತರಬೇಕು. ನ್ಯೂಟ್ರಲ್ ತಂದ ತಕ್ಷಣ ಏನಾಗುತ್ತೆ ಅಂದರೆ ಈ ಪಾಯಿಂಟಿಗೆ ಬಂದು ನಿಲ್ಲುತ್ತೆ, ನೀವು ಇದೇ ರೀತಿಯಾಗಿ ಹಿಡ್ಕೊಂಡಿದ್ರಿ ಅಂತ ಹೇಳಿದ್ರೆ. ಹಾಗೆ ಹಿಂದಕ್ಕೆ ಎಳ್ಕೋಬೇಕು. ಸೊ ಈಗ ಬಂದುಬಿಟ್ಟು ಸೆಕೆಂಡ್ ಗೇರ್ಗೆ ಅಂದರೆ ಈ ಪಾಯಿಂಟಿಗೆ ಬಂತು. ಈಗ ಸೆಕೆಂಡ್ ಗೇರ್ಗೆ ನಮ್ಮ ಗೇರ್ ಬಂದುಬಿಟ್ಟು ಎಂಗೇಜ್ ಆಗಿದೆ. ಇನ್ನು ನಾವು 3rd ಗೇರ್ಗೆ ತರಬೇಕು ಅಂತ ಹೇಳಿದ್ರೆ ಸಿಂಪಲ್ ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ನಾವು 3rd ಗೇರ್ ತರಬೇಕಂದ್ರೆ ನಮ್ಮ ಕೈ ಬಂದುಬಿಟ್ಟು ಈ ರೀತಿಯಾಗಿ ಹಿಡ್ಕೋಬಾರ್ದು, ಹೀಗೆ ಹಿಡ್ಕೋಬೇಕು. ಗೇರ್ ಲಿವರ್ನ ಹಿಡ್ಕೊಂಬಿಟ್ಟು ನಾವೇ ಹೇಳ್ಬೇಕಂದ್ರೆ ಫಸ್ಟು ಒಂದು ನ್ಯೂಟ್ರಲ್ ತರಬೇಕು. ಹೀಗೆ ನ್ಯೂಟ್ರಲ್ ತಂದು ನಾವು ಆ ಕಡೆ ಏನು ಪುಷ್ ಮಾಡೋದು ಜಸ್ಟ್ ಹಾಗೆ ಮುಂದಕ್ಕೆ ಪುಷ್ ಮಾಡಬೇಕು. ಸೊ ಆಟೋಮೆಟಿಕ್ಕಾಗಿ ಅದು ಬಂದುಬಿಟ್ಟು 3rd ಗೇರ್ಗೆ ಶಿಫ್ಟ್ ಆಗುತ್ತೆ. ಓಕೆನಾ? ಸೊ ನಾನು ಮತ್ತೆ ನಿಮಗೆ ತೋರಿಸ್ತೇನೆ. ಸೆಕೆಂಡ್ ಗೇರ್ ಶಿಫ್ಟ್ ಮಾಡ್ತೇನೆ, ಇದು ಸೆಕೆಂಡ್ ಗೇರ್ ಇದೆ. ಈಗ 3rd ಗೇರ್ ಶಿಫ್ಟ್ ಮಾಡ್ಬೇಕಂದ್ರೆ ನಾನು ಕ್ಲಚ್ಚನ್ನು ಪ್ರೆಸ್ ಮಾಡ್ತೇನೆ. ನಮ್ಮ ಗೇರ್ ಲಿವರ್ನ ನ್ಯೂಟ್ರಲ್ ತಂದುಬಿಟ್ಟು ಏನು ಮಾಡೋಂಗಿಲ್ಲ, ಜಸ್ಟ್ ಇದೇ ರೀತಿ ಪುಷ್ ಮಾಡೋದು. ಅಂದರೆ ಇಲ್ಲಿ ನೀವು ಲೆಫ್ಟ್ ಟು ರೈಟ್ಗೆ ಯಾವುದೇ ರೀತಿಯ ಪ್ರೆಷರ್ ಹಾಕಬಾರ್ದು ಅಥವಾ ಅದನ್ನು ಆ ಕಡೆ ಈ ಕಡೆ ಪುಷ್ ಪುಲ್ಲು ಮಾಡೋಕ್ಕೆ ಹೋಗಬಾರ್ದು. ಜಸ್ಟ್ ಸೆಕೆಂಡ್ ಗೇರಿಂದ ಈ ರೀತಿ ಸೆಕೆಂಡ್ ಇದೆ ಅಂತ ಹೇಳಿದ್ರೆ ಕೈನ ಇಟ್ಕೊಂಡ್ಬಿಟ್ಟು ಫಸ್ಟ್ ನ್ಯೂಟ್ರಲ್ ತರಬೇಕು. ನ್ಯೂಟ್ರಲ್ ತಂದು ಸಿಂಪಲಾಗಿ ಮುಂದಕ್ಕೆ ಪುಷ್ ಮಾಡಬೇಕು. ಅದು ಬಂದುಬಿಟ್ಟು 3rd ಗೇರಿಗೆ ಬೀಳುತ್ತೆ. ಇಲ್ಲಿ ಮುಂದ್ಗಡೆಗೆ ಫಸ್ಟ್ ಗೇರಿಗೆ ಬೀಳಲ್ಲ ಸ್ನೇಹಿತರೆ. ಸೊ ಈಗ ನೋಡಿ, ನೀವೇನಾದರೂ ಫಸ್ಟ್ ಗೇರಿಗೆ ಬೀಳ್ಬೇಕಂದ್ರೆ ಇದೇ ರೀತಿ ಹಿಡ್ಕೊಂಡು ಮುಂದಕ್ಕೆ ಎಡಗಡೆಗೆ ನೀವು ಪುಷ್ ಮಾಡ್ತಾ ಮುಂದಕ್ಕೆ ತಳ್ಳಿದ್ರೆ ಅಂದ್ಬಿಟ್ರೆ ಅದು ಫಸ್ಟ್ ಗೇರಿಗೆ ಬೀಳುತ್ತೆ. ಸೊ 3rd ಗೇರಿಗೆ ಬೀಳ್ಬೇಕಂತ ಹೇಳಿದ್ರೆ ನೀವು ಸಿಂಪಲ್ ಲೆಫ್ಟ್ ಕಡೆಗೆ ಯಾವುದೇ ರೀತಿ ಪ್ರೆಷರ್ ಹಾಕ್ತೆ ಸಿಂಪಲಾಗಿ ನ್ಯೂಟ್ರಲ್ ತಂದು ಮುಂದಕ್ಕೆ ಪುಷ್ ಮಾಡಿದ್ರೆ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು 3rd ಗೇರಿಗೆ ಬೀಳುತ್ತೆ. ಯಾಕೆ ಎಷ್ಟಿಗೆ 4th ಗೇರ್ ಎಂಗೇಜ್ ಮಾಡ್ಬೇಕಂದ್ರೆ ಕ್ಲಚ್ಚನ್ನು ಪ್ರೆಸ್ ಮಾಡಿದೆ. ಸೊ 3rd ಗೇರ್ 4th ಗೇರ್ ಅದ್ರ ಹಿಂದ್ಗಡೆಗೆ ಇದೆ. ಸೊ ಏನಿಲ್ಲ, ಸಿಂಪಲಾಗಿ ನೀವು ಈ ರೀತಿಯಾಗಿ ಗೇರ್ಲಿ ಹಿಡ್ಕೋಬೇಕು, ನ್ಯೂಟ್ರಲ್ ಬಂತು ಹಾಗೆ ಹಿಂದಕ್ಕೆ ಎಳ್ಕೋಬೇಕು. ಸೊ ಇದು ಬಂದುಬಿಟ್ಟು 3rd ಗೇರ್ಗೆ ಬೀಳುತ್ತೆ. ಇನ್ನು 5th ಗೇರಿಗೆ ನೀವು ಎಂಗೇಜ್ ಮಾಡ್ಬೇಕಂತ ಹೇಳಿದ್ರೆ 5th ಗೇರ್ ಈ ಸೈಡ್ ಇದೆ. ಫಸ್ಟ್ ನ್ಯೂಟ್ರಲ್ ತರಬೇಕು, ನೆಕ್ಸ್ಟ್ ಈ ಪಾಯಿಂಟಿಗೆ ತರಬೇಕು. ಅಂದರೆ ನಮ್ಮ ಕೈ ಬಂದುಬಿಟ್ಟು ಹಂಗೆ ಈ ರೀತಿ ಹಿಡ್ಕೋಬೇಕು ಅವಾಗ. ಸೊ ಈಗ 5th ಗೇರ್ಗೆ ಎಂಗೇಜ್ ಮಾಡ್ಬೇಕಂದ್ರೆ ನಮ್ಮ ಕಡೆಗೆ ಬಲಗಡೆಗೆ ಎಳ್ಕೊಂಬಿಟ್ಟು ಮುಂದಕ್ಕೆ ತಳ್ಳಬೇಕು. ಇದು 5th ಗೇರ್. ಓಕೆನಾ? ಸೊ ಮತ್ತೊಮ್ಮೆ ತೋರಿಸ್ತೇನೆ. ಈಗ 4th ಗೇರಲ್ಲಿದೆ ಅಂದ್ಕೊಳ್ಳಿ, 4th ಗೇರಲ್ಲಿದೆ. 5th ಹಾಕ್ಬೇಕಂತ ಹೇಳಿದ್ರೆ ಕ್ಲಚ್ಚನ್ನು ಪ್ರೆಸ್ ಮಾಡಿದೆ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ನಮ್ಮ ಹಂಗೆ ಬಂದುಬಿಟ್ಟು ಈ ರೀತಿಯಾಗಿ ಇಟ್ಕೋಬೇಕು. ಇದು ನ್ಯೂಟ್ರಲಿಗೆ ತಂದ್ವಿ, 5th ಈ ಕಡೆಗಿದೆ. ಸೊ ಗೇರ್ ಲಿವರ್ನ ನಮ್ಮ ಕಡೆಗೆ ಹಾಕ್ಕೊಂಬಿಟ್ಟು ಮುಂದಕ್ಕೆ ಪುಷ್ ಮಾಡಬೇಕು. ಇದು 5th ಗೇರು. ಇನ್ನು ನಿಮ್ಗೆ ರಿವರ್ಸ್ ಗೇರ್ ಹಾಕಬೇಕು ಅಂತ ಹೇಳಿದ್ರೆ ಸಿಂಪಲ್ಲು. ಇಲ್ಲಿ ನೀವು ರಿವರ್ಸ್ ಗೇರ್ ಕೆಲವೊಬ್ಬರಿಗೆ ಡೌಟ್ ಆಗ್ಬೋದು, 5th ಗೇರ್ ಇದೆ, ಇನ್ ಕೇಸ್ ಏನಾದರೂ ನಾವು 4th ಗೇರ್ ಹಾಕೋಕೆ ಹೋಗಿ ಇಮಿಡಿಯೇಟಾಗಿ ಹೀಗೆ ಎಳ್ಕೊಂಡ್ರೆ 5th ಗೇರ್ ಬೀಳುತ್ತೆ, ರಿವರ್ಸ್ ಗೇರ್ ಬೀಳುತ್ತೆ ಅಂತ ಒಂದು ಡೌಟ್ ಇರ್ಬೋದು. ಆ್ಯಕ್ಚುಲಿ ನಿಮ್ಗೆ ಹೇಳ್ಬಿಡ್ತೇನೆ, ರಿವರ್ಸ್ ಗೇರ್ ಅದು ಬೀಳೋದೇ ಇಲ್ಲ. ನೀವು 5th ಎಂಗೇಜ್ ಇದೆ ಅದರಿಂದ ಡೈರೆಕ್ಟ್ ನೀವು ಎಳ್ಕೊಂಡ್ರಿ ಅಂದ್ರೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಾನು ಪ್ರೆಸ್ ಮಾಡಿ ಎಳಿತಾ ಇದ್ದೇನೆ, ಬಟ್ ಗೇರ್ ಬಂದುಬಿಟ್ಟು 6th ಅಂದರೆ ರಿವರ್ಸ್ ಗೇರ್ಗೆ ಎಂಗೇಜ್ ಆಗ್ತಾಯಿಲ್ಲ, ಆಗೋದಿಲ್ಲ ಅದು. ಯಾಕಂದರೆ ಅದು ಗೇರ್ ಪ್ಯಾಟರ್ನ್ ಆಗಿರುತ್ತೆ. ನೀವು ರಿವರ್ಸ್ ಹಾಕಬೇಕು ಅಂತ ಹೇಳಿದ್ರೆ ಅದು ನ್ಯೂಟ್ರಲಿಗೆ ತಂದುಬಿಟ್ಟೆ ನೀವು ನಮ್ಮ ಕಡೆಗೆ ಎಳ್ಕೊಂಬಿಟ್ಟು ಹೀಗೆ ಹಿಂದಕ್ಕೆ ಎಳ್ಕೊಬೇಕಾಯ್ತು, ಆವಾಗ ಬಂದುಬಿಟ್ಟು ರಿವರ್ಸ್ ಬೀಳುತ್ತೆ. ಹೊರತು ನೀವು 5th ಡೈರೆಕ್ಟಾಗಿ ಹೀಗೆ ಎಳೆದ್ರೆ ಅದು ರಿವರ್ಸ್ ಗೇರ್ಗೆ ಬೀಳೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಬೀಳೋಲ್ಲ. ಓಕೆನಾ? ಸೊ ಈಗ ರಿವರ್ಸ್ ಗೇರ್ ಎಂಗೇಜ್ ಮಾಡೋಕ್ಕಾದ್ರೆ ಫಸ್ಟು ಬಂದುಬಿಟ್ಟು ಯಾವುದೇ ಗೇರ್ ಇಲ್ಲ ಅದು ನ್ಯೂಟ್ರಲ್ ತರಬೇಕು. ನ್ಯೂಟ್ರಲ್ ತಂದುಬಿಟ್ಟು ರಿವರ್ಸ್ ಎಲ್ಲಿದೆ ಈ ಪಾಯಿಂಟಿಗಿದೆ ರೈಟ್ ಸೈಡ್ಗೆ. ಸೊ ನಮ್ಮ ಗೇರ್ ಲಿವರ್ ನಮ್ಮ ಕೈನ ಈ ರೀತಿಯಾಗಿ ಹಿಡ್ಕೋಬೇಕು, ನಮ್ಮ ಕಡೆಗೆ ಎಳ್ಕೊಂಬಿಟ್ಟು ಬಲಗಡೆಗೆ ಹಿಂದಕ್ಕೆ ಎಳ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ರಿವರ್ಸ್ ಗೇರ್ಗೆ ಬೀಳುತ್ತೆ ಸ್ನೇಹಿತರೆ. ಸೊ ಇದನ್ನು ನೀವು ಫಸ್ಟು ಈ ಎಕ್ಸಸೈಸನ್ನು
ಗಾಡಿ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವು ಈ ಎಕ್ಸಸೈಸನ್ನು ನೋಡ್ಕೋಬೇಕು. ಫಸ್ಟ್ ಸ್ನೇಹಿತರೆ, ಎರಡನೇ ಎಕ್ಸಸೈಸನ್ನು ನಾನು ನಿಮಗೆ ತೋರಿಸಿದಾಗೆ ಗೇರ್ ಪ್ಯಾಟರ್ನ ಫಸ್ಟು ರೀಡ್ ಮಾಡಿ ಅದನ್ನು ಮೈಂಡಲ್ಲಿ ಫೀಲ್ ಮಾಡ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾವ ಗೇರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಫಸ್ಟ್ ನೀವು ಆ ಗೇರ್ ಪ್ಯಾಟರ್ನ ನೋಡ್ಕೊಂಬಿಟ್ಟೆ ಒಂದು 2-3 ಬಾರಿ ಚೇಂಜ್ ಮಾಡಿ ಯಾವ ಗೇರ್ಗೆ ಎಂಗೇಜ್ ಮಾಡಿ ನೋಡಿ. ಫಸ್ಟ್ ಗೇರ್ ಹೇಗೆ ಬೀಳುತ್ತೆ, ಸೆಕೆಂಡ್ ಗೇರ್ ಹೇಗೆ ಬೀಳುತ್ತೆ, ಥರ್ಡ್ ಗೇರ್, ಫೋರ್ತ್ ಗೇರು. ಇದಾದಮೇಲೆ ನೀವು ಕಣ್ಣು ಮುಚ್ಕೊಂಡ್ಬಿಟ್ಟು ಒಂದು 2-3 ಬಾರಿ ಪ್ರಾಕ್ಟೀಸ್ ಮಾಡಿ, ಅಂದರೆ ಥರ್ಡ್ ಗೇರ್ಗೆ ಎಂಗೇಜ್ ಮಾಡೋದು ಹೇಗೆ, ಫೋರ್ತ್ ಗೇರ್ ಎಂಗೇಜ್ ಮಾಡೋದು ಹೇಗೆ. ಸೊ ಅದಾದಮೇಲೆ ನೀವು ಬಂದುಬಿಟ್ಟು ಗಾಡಿನ ಮೂವ್ ಮಾಡಿ ಒಂದು ಯಾವುದೋ ಕ್ಲಿಯರ್ ಖಾಲಿ ಗ್ರೌಂಡಲ್ಲಿ ನೀವು ಇದನ್ನು ಟ್ರೈ ಮಾಡಿ. ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾ ಗೇರ್ ಲಿವರ್ನ ನೋಡ್ಕೊಳ್ಳೋದು ಹಾಗೆ ಯಾವ ರೀತಿಯಾಗಿ ಚೇಂಜ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇವೆರಡು ಎಕ್ಸಸೈಸನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಅಂತ ಹೇಳಿದ್ರೆ ಗೇರ್ನ ಒಂದು ಪರ್ಫೆಕ್ಟ್ ವೇಯಲ್ಲಿ, ಅಂದರೆ ಒಂದು ಪರ್ಫೆಕ್ಟ್ ಮೆಥಡಲ್ಲಿ ನೀವು ಚೇಂಜ್ ಮಾಡ್ಬೋದು. ಯಾಕೆ ಪರ್ಫೆಕ್ಟ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಗೇರನ್ನು ಯಾರಾದರೂ ಚೇಂಜ್ ಮಾಡ್ತಾರೆ. ಡ್ರೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗಾದರೂ ಗೇರ್ ಚೇಂಜ್ ಮಾಡಿ, ಗೇರ್ ಶಿಫ್ಟ್ ಮಾಡಿ ಗಾಡಿ ಮೂವ್ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಪರ್ಫೆಕ್ಟ್ ಮೆಥಡ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ನೀವು ಗಾಡಿನ ಡ್ರೈವ್ ಮಾಡಿದ್ರೆ ಅಂತ ಹೇಳಿದ್ರೆ ಗೇರ್ ಲಿವರ್ನ ಲೈಫ್ ಟೈಮ್ ಏನಿದೆ ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ಒಂದು ಕ್ಲಚ್ ಪ್ಲೇಟ್ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೆ ಒಂದು ಸ್ಕಿಲ್ಡ್ ಡ್ರೈವರ್ ಕೂಡ ಅಂತ ಅನ್ಸ್ಕೋಬೋದು ಸ್ನೇಹಿತರೆ. ಸೊ ಇವೆರಡು ಎಕ್ಸಸೈಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾನು ಹೇಳಿದ ಕಾನ್ಸೆಪ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆದರೆ ಲೈಕ್ ಆದರೆ ಈ ವಿಡಿಯೋನ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಈಗೀಗ ಗಾಡಿ ಕಲ್ತಿರೋರಂಥವ್ರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.